ಪುಟಾಣಿ ಅಯ್ಯೋ ಹೇಗಿದೆ ಕಂದ ಸೂಪರ್ ಆಗಿದ್ದೀನಿ ಸೂಪರ್ ಆಗಿದ್ಯಾ ಮಿಸ್ ಮಾಡ್ಕೊಂಡ ಪ್ರೀತು ಪ್ರೀತು ಹೇಗಿದೆಯಪ್ಪ ನಾನು ಚೆನ್ನಾಗಿದ್ದೀನಿ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದು ಮಾಡ್ಲಪ್ಪ ನೀವು ಹೇಗಿದ್ದೀರ ಮಾಮ್ ಚೆನ್ನಾಗಿದ್ದೀನಿ ಕಣೋ ಹೇಳಿದ್ರೆ ಏರ್ಪೋರ್ಟ್ಗೆ ಕಾರ್ ಕಳಿಸ್ತಿದ್ದಲ್ಲ ಇರ್ಲಿ ಡ್ಯಾಡ್ ಕೆಲವು ಸತಿ ಸರ್ಪ್ರೈಸ್ ಇಲ್ಲಿ ಬರ್ಬೇಕಾಗತ್ತೆ ಬ್ರೋ ಪ್ರೀತು ಹೇಗಿದೆಯಾ ಅದಕ್ಕೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಪ್ರೀತು ನಿನ್ನ ಮುಖದಲ್ಲಿ ನಗು ಆಗಲಿ ನಿನ್ನಲ್ಲಿ ಸಂತೋಷ ಆಗಲಿ ಕಾಣಿಸ್ತಿಲ್ಲ ಯಾಕಪ್ಪ ಏನಾದರೂ ಸಮಸ್ಯೆ ಆಗಿದೆಯಾ ಎನಿ ಪ್ರಾಬ್ಲಮ್ ಪ್ರೀತು ಅದು ಏನೇ ಇರಲಿ ಪ್ಲೀಸ್ ಹೇಳು ಅದರಲ್ಲೂ ಹೇಳದೆ ಕೇಳದೆ ದಿಢೀರಂತ ಬಂದಿದ್ದೀಯ ಅಂದರೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇರಲೇಬೇಕು ಹೌದು ಡ್ಯಾಡ್ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅದು ಈಗ ಎಲ್ಲರ ಮುಂದೆ ಹೇಳುವಂಥ ಸಮಯ ಬಂದಿದೆ ಇಷ್ಟು ದಿನ ಅಜ್ಞಾತವಾಸದಲ್ಲಿದ್ದೆ ಆದರೆ ಸತ್ಯನ ಹೇಳಲೇಬೇಕು ಅಂತ ವಾಪಸ್ ಮನೆಗೆ ಬಂದಿದ್ದೇನೆ ಸತ್ಯನಾ ಯಾವುದ್ರ ಬಗ್ಗೆ ಯಾರ ಬಗ್ಗೆ ನಮ್ಮ ಪುಟಾಣಿ ಬಗ್ಗೆ ಪುಟಾಣಿ ಬಗ್ಗೆನಾ ಏನ್ ಪ್ರೀತು ಇಷ್ಟು ದಿನ ಇದು ನನ್ನ ಮಗು ಪುಟಾಣಿ ಅದಕ್ಕೆ ಜೊತೆ ಸೇರಬಾರ್ದು ಮಾತಾಡಿಸ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಮಾಡ್ತಿದ್ದೆಲ್ಲ ಇನ್ನು ಮುಂದೆ ಅದು ನಡೆಯಲ್ಲ ಇನ್ನು ಮುಂದೆ ಪುಟಾಣಿನ ಅದಕ್ಕೆ ನೋಡ್ಕೊಳ್ತಾರೆ ಪುಟಾಣಿ ಅದಕ್ಕೆ ಜೊತೆನೇ ಇರ್ತಾಳೆ ಪುಟಾಣಿಗೂ ನಿನಗೂ ಇನ್ನು ಮುಂದೆ ಯಾವ ಸಂಬಂಧನೂ ಇರಲ್ಲ ಇರಬಾರ್ದು ಪ್ರೀತು ನಿಂಗೆ ತಲೆ ಕೆಟ್ಟಿದ್ಯಾ ಪುಟಾಣಿಗೂ ನನಗೂ ನಿಮ್ಮ ಮುಂದೆ ಯಾವ ಸಂಬಂಧನೂ ಇರಬಾರ್ದು ಅಂತ ಬೇರೆಯವ್ರಿಗೆ ಹೇಳೋ ಥರ ಹೇಳ್ತಿದ್ಯಲ್ಲ ಪುಟಾಣಿ ನಮ್ಮ ಮಗಳು ಅದ್ ನೆನ್ಪಿದ್ಯಾ ನಿನಗೆ ಚೆನ್ನಾಗಿ ನೆನಪಿದೆ ಯಾವ ಸಂದರ್ಭ ಬಂದರೂ ಯಾವುದೇ ಕಾರಣಕ್ಕೂ ನಮ್ಮ ಪುಟಾಣಿನ ನಾವು ಬಿಟ್ಕೊಡಲ್ಲ ಆದರೆ ಸತ್ಯ ಏನಂತಂದ್ರೆ ಪುಟಾಣಿ ನಮ್ಮ ಮಗಳಲ್ಲ ನಮ್ಮ ಬ್ರೋ ಅದಕ್ಕೆ ಮಗಳು ಪುಟಾಣಿನ ಹೆತ್ತಿರೋದು ನೀನಲ್ಲ ನಮ್ಮ ಅತ್ತಿಗೆ ಪ್ರೀತು ಏನ್ ಹೇಳ್ತಿದ್ಯಪ್ಪ ಏನ್ ಹೇಳ್ತಿದೀಯ ನೀನು ಹೌದು ಮಾಮ್ ಸತ್ಯನೇ ಹೇಳ್ತಿದ್ದೀನಿ ಇಲ್ಲ ನಾನಿದನ್ನ ನಂಬಲ್ಲ ಪ್ರೀತು ನೀನ್ ಸುಳ್ಳು ಹೇಳ್ತಿದ್ಯಾ ಪುಟಾಣಿ ನನ್ ಮಗಳು ಪ್ರೀತು ಅವಳು ನನ್ ಮಗಳು ಅದಕ್ಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯನ ಇವತ್ತಾದ್ರೂ ಎಲ್ಲರ ಮುಂದೆ ಹೇಳಿ ಹೇಳ್ತಿದ್ರೆ ನಮ್ಮ ಪುಟಾಣಿ ಮೇಲೆ ನಾಳೆ
ಪಾರು, ಸತ್ಯ ಹೇಳೋ ಟೈಮ್ ಬಂದಿದೆ, ಹೇಳ್ಬಿಡು. ಹೌದು ಪಾರ್ವತಿ, ಹೇಳಮ್ಮ. ಹೇಳು ಮಗಳೇ. ಪಾರ್ವತಿ, ಪ್ರೀತು ಹೇಳ್ತಿರೋದು ನಿಜನಾ? ಪುಟಾಣಿ ನಿನ್ನ ಮಗುನ? ಹೌದು ಅತ್ತೆಮ್ಮ, ಪುಟಾಣಿ ನಾನು ಹೆತ್ಮಗಳು. ಇಲ್ಲ, ನೀವೆಲ್ಲರೂ ಸೇರಿ ಸುಳ್ಳು ಹೇಳ್ತಿದ್ದೀರಾ. ನಾನಿದಕ್ಕೆ ನಂಬೋದಿಲ್ಲ, ನಂಬಲ್ಲ. ನಂಬಲೇಬೇಕು ಕಣಮ್ಮ. ಪುಟಾಣಿ ನಿನ್ನ ಮಗಳಲ್ಲ, ಪಾರ್ವತಿ ಮಗಳು. ಚಿಕ್ಕಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ ಜನನಿ, ಪಾರ್ವತಿ ಯಾಕೆ ಸುಳ್ಳು ಹೇಳ್ತಾಳೆ? ಇಷ್ಟು ದಿನ ಈ ಸತ್ಯನ ಪಾಪ ಅವಳಲ್ಲಿ ಮುಚ್ಚಿಟ್ಲು. ಇವತ್ತು ಪ್ರೀತಿಯಿಂದಾಗಿ ಮನೇಲಿ ಎಲ್ರಿಗೂ ಗೊತ್ತಾಗೋ ಹಾಗಾಯ್ತು. ಮೊದಲು ನನಗೆ ಈ ವಿಷಯ ಗೊತ್ತಾದಾಗ ನನ್ನಿಂದ ನಂಬಕ್ಕಾಗಲಿಲ್ಲ. ಆದರೆ ಇದೇ ಸತ್ಯ. ಪುಟಾಣಿ ಆದಿತ್ಯ ಪಾರ್ವತಿದೆ ಹೊರತು ನಿಂದಲ್ಲಮ್ಮ. ಮತ್ತೆ ತೀರ್ಕೊಂಡಿದ್ದ ಮಗು ಪಾರ್ವತಿಗೆ ಹುಟ್ಟಿದ ಮಗು ಅಲ್ಲ, ನನಗೆ ಹುಟ್ಟಿದ ಮಗು. ಮಗು ಮೇಲಿನ ಅತಿಯಾದ ಪ್ರೀತಿ ಇರೋ ನಿನಗೆ ಅನ್ಯಾಯ ಆಗಬಾರ್ದು. ನಿನ್ನ ಮಗು ಸತ್ತೋಯ್ತು ಅನ್ನೋ ವಿಷಯ ನಿನಗೆ ಗೊತ್ತಾದರೆ ನಿನಗೆ ಆಘಾತ ಆಗಬಾರ್ದು. ಬಾಣಂತಿ ಸರಿ ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ತಾನು ಹೆತ್ತ ಮಗುನ ನಿನ್ನ ಮಡಿಲಿಗೆ ಹಾಕಿದ ತ್ಯಾಗಮೀ ಕಣಮ್ಮ ನಮ್ಮ ಪಾರ್ವತಿ. ಹೌದಮ್ಮ, ಅವತ್ತೊಂದಿನ ಪಾರುನೇ ನನಗೆ, ಅಪ್ಪನಿಗೆ, ಸಾರ್ತಿಗೆ, ಚಿಕ್ಕಮ್ಮಂಗೆ ಸತ್ಯ ಹೇಳುವಂಥ ಸಂದರ್ಭ ಬಂತು. ಅದನ್ನು ಕೇಳಿ ನಮ್ಮೆಲ್ರಿಗೂ ಶಾಕ್ ಆಯಿತು. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಥರ ನಿರ್ಧಾರನ ತಗೊಳ್ತಾ ಇರಲಿಲ್ಲಮ್ಮ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಆ ಥರ ಯೋಚನೆ ಮಾಡಿದಾಳಲ್ಲ, ಅವಳು ಒಳ್ಳೆತನಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಹೌದು ಮಾಮ್, ಬ್ರೋ ಹೇಳ್ತಿರೋದು 100ಕ್ಕೆ 100 ಸತ್ಯ. ಜನನಿ ತನ್ನ ತಾಯ್ತನ ಕಳ್ಕೋಬಾರ್ದು, ಅವಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ತಾನು ಹೆತ್ತು ಮಗುನ ಜನನಿ ಮಡ್ಲಿಗೆ ಹಾಕಿದ್ರು. ತನಗೆ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ನನ್ನ ಮಗುನ ನೋಡ್ಕೊಂಡೆ ಜೀವನ ಪೂರ್ತಿ ಕಾಲ ಕಳೀತೀನಿ ಅಂತ ಡಿಸೈಡ್ ಮಾಡಿದ್ರು. ಅದಕ್ಕೆ ನಾನು ದುಬೈಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ವಿಷಯ ಗೊತ್ತಾಯ್ತು, ಜನನಿ ಪುಟಾಣಿನ ಅದಕ್ಕೆ ಜೊತೆ ಸೇರಕ್ ಬಿಡ್ತಿಲ್ಲ, ಮಾತಾಡ್ಸಕ್ ಬಿಡ್ತಿಲ್ಲ, ಸಮಯ ಕಳೆಯಕ್ ಬಿಡ್ತಿಲ್ಲ ಅಂತ.
ಆಗಲೇ ನಾನು ಸತ್ಯನ ಎಲ್ಲರಿಗೂ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಮಿಡಿಯೇಟಾಗಿ ಹೊರಟು ಬಂದೆ. ಎಂತ ಕೆಲಸ ಮಾಡಿದ್ಯಾ ಪಾರ್ವತಿ? ನೀನೇನ್ ಬಾಡಿಗೆ ತಾಯಿನ? ಎತ್ತು ಮಗುನ ಯಾರಾದ್ರೂ ಎತ್ತಿ ಕೊಟ್ಟು ಬಿಡ್ತಾರ? ಇಷ್ಟು ವರ್ಷ ಹೇಗೆ ಸಹಿಸ್ಕೊಂಡಿದ್ದೆ? ನಿನಗೆ ಮತ್ತೆ ಮಗು ಆಗಲ್ಲ ಅಂತ ಗೊತ್ತಿದ್ದು ಈ ಕೆಲಸ ಮಾಡಿದ್ಯಾ? ಹೊಡಿಬೇಕು ಅನ್ನಿಸ್ತಿದೆ ಕಣೆ, ಹೊಡಿಬೇಕು ಅನ್ನಿಸ್ತಿದೆ. ಪಾರ್ವತಿ, ಅಯ್ಯೋ ಅತ್ಯಮ್ಮ, ಏನ್ ಮಾಡ್ತಾ ಇದ್ದೀರಾ? ನಮ್ಮ ಕುಟುಂಬದ ಸ್ವಾಸ್ಥ್ಯಕ್ಕೋಸ್ಕರ ನೀನ್ ಮಾಡಿರೋ ತ್ಯಾಗಕ್ಕೆ ಇದು ನಿನಗೆ ಸಲ್ಲಬೇಕಾದ ಗೌರವನಮ್ಮ. ಅತ್ಯಮ್ಮ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ ಅತ್ಯಮ್ಮ. ನಿಮ್ ಮುಂದೆ ನಾನ್ ಮಾಡಿರೋ ಕೆಲಸ ಏನು ಅಲ್ಲ. ನೀವ್ ನನ್ ಪಾಲಿನ ದೇವ್ರು ಅತ್ಯಮ್ಮ. ನಿಮಗ್ ನಾನ್ ಕೈ ಮುಗಿಬೇಕು. ದಯವಿಟ್ಟು ಹೀಗೆಲ್ಲ ಕೈ ಮುಗಿಬೇಡಿ ಅತ್ಯಮ್ಮ. ಕೆಲವು ಸಲ ಗೊತ್ತಿಲ್ಲದೆ ಈ ದೇವ್ರು ತಪ್ಪು ಮಾಡಿಬಿಟ್ಟಿದ್ದಾಳೆ ಕಣಮ್ಮ. ಪಾರ್ವತಿ, ನನಗಿದು ಯಾವ ಸತ್ಯನೂ ಗೊತ್ತಿಲ್ಲದೆ ಮಗುನ ಜಾಸ್ತಿ ಸೇರಿಸ್ಕೋಬೇಡ, ಮಗುನ ದೂರ ಇದ್ದು ಬಿಡು ಅಂತೆಲ್ಲ ನಿಂಗೆ ಹೇಳದ್ನಲ್ಲಮ್ಮ. ನನಗೆ ಗೊತ್ತಿರ್ಲಿಲ್ಲಮ್ಮ, ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ. ಜನನಿ, ಇದು ಸತ್ಯ, ಕಟು ಸತ್ಯ. ಇದನ್ನು ಒಪ್ಕೊಳ್ಳೇಬೇಕಲ್ಲಮ್ಮ. ಪುಟಾಣಿ, ನೀವೇ ಮಗಳಾದ್ರು ಇವಳನ್ನ ನಿಮ್ ಜೊತೆ ಸೇರೋದಿಕ್ ನಾನು ಬಿಡ್ಲೇ ಇಲ್ಲ ಅಕ್ಕ. ಆದ್ರೂ ಒಂದು ಮಾತು ಹೇಳಿಲ್ವಲ್ಲ ಅಕ್ಕ ನೀವು. ತಪ್ಪನ್ನು ಕ್ಷಮಿಸ್ಬೇಡಿ, ಕ್ಷಮಿಸ್ಬೇಡಿ. ಕಂದ, ಬಂಗಾರಿ, ಏನ್ ಗೊತ್ತಾ, ಇನ್ ಮುಂದೆ ನಿನ್ ಮಮ್ಮಿ ನಾನಲ್ಲ, ಪಾರು ನಿನ್ ಮಮ್ಮಿ. ಹೌದಾ? ಹೌದು ಬಂಗಾರಿ, ಪಾರು ನಿನ್ ಮಮ್ಮಿ.
ಅತ್ತೆಮ್ಮ, ನೀವುಗಳು ಯಾರೂ ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇಷ್ಟು ದಿವಸ ಜನನಿ ನಮ್ಮ ಪುಟಾಣಿನ ಹೇಗೆ ನೋಡ್ಕೋತಿದ್ಲೋ ಇನ್ ಮುಂದೆನೂ ಹಾಗೆ ನೋಡ್ಕೊಳ್ಳಿ. ಅಂದ್ರೆ ಪುಟಾಣಿ ನಾನು ಹೆತ್ತ ಮಗಳೇ ಆಗಿದ್ರು ಪುಟಾಣಿನ ನಾನು ಜನನಿ ಇಬ್ರು ಸೇರಿ ನೋಡ್ಕೋತೀವಿ. ಹೌದು, ನನಗೆ ಪಾರುನು ಬೇಕು, ಮಮ್ಮಿನೂ ಬೇಕು. ನನಗೇನು ಒಪ್ಪಿಗೆ ಇದೆ ಕಣಮ್ಮ. ಆದ್ರೆ ಯಜಮಾನ್ರೆ, ನಿಮ್ಗೂ ಒಪ್ಪಿಗೆ ಇದೆ ತಾನೆ? ಖಂಡಿತ ಇದೆ. ಸತ್ಯ ಗೊತ್ತಾಗಬೇಕು ಅಂತ ನಾನು ಇಷ್ಟು ದಿನ ಒದ್ದಾಡ್ತಾ ಇದ್ದೆ. ಸದ್ಯ ಇವಾಗ ಗೊತ್ತಾಯ್ತಲ್ಲ, ನನಗೆ ಅಷ್ಟು ಸಾಕು. ಅರಸನಕೋಟೆಗಿರೋಳು ಒಬ್ಬಳೇ ಮೊಮ್ಮಗಳು. ಇವಳು ಬರೀ ನನಗೆ ಮಾತ್ರ ಮಗಳಲ್ಲ, ನಿನಗೂ ಮಗಳು ಪ್ರೀತು. ಎಸ್ ಬ್ರೋ. ಜನನಿ, ನಿನಗೂ ಇದು ಒಪ್ಪಿಗೆ ಇದೆ ಅಲ್ವಾ? ಹೂ ಅಕ್ಕ, ನನಗೂ ಒಪ್ಪಿಗೆ ಇದೆ. ಸದ್ಯ ಅಂತೂ ಇಷ್ಟು ದಿವಸ ಅರಸನಕೋಟೆಗೆ ಇದ್ದಿದ್ದ ಗ್ರಹಣ ಇವತ್ತು ಬಿಡ್ತು. ಇನ್ನೂ ಬಿಟ್ಟಿಲ್ಲ ರೀ. ರತ್ನವೇಣಿಯವ್ರು ಇರೋ ತನಕ ಬಿಡಲ್ಲ ಅನ್ಸತ್ತೆ. ಅಯ್ಯೋ, ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನಾನು ಏನು ಮಾಡಲ್ಲ ದಾಮಿನಿ. ನನ್ನ ಪಾಡಿಗೆ ನಾನು ರಾಮ ಕೃಷ್ಣ ಅಂತ ಇದ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನಾನು ಒಂದು ಸತ್ಯನ ಹೇಳ್ಬಿಡ್ತೀನಿ. ಇಷ್ಟು ದಿನ ನಿಮಗೆ ಫೋನ್ ಮಾಡಿ ಲವರ್ ಥರ ನಿಮ್ಮನ್ನ ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಿದ್ದಿದ್ದು ಬೇರೆ ಯಾರೂ ಅಲ್ಲ, ನಾನೇ. ದಾಮಿನಿ, ನೀನಾ ನನಗೆ ಫೋನ್ ಮಾಡ್ತಾ ಇದ್ದಿದ್ದು? ಹಾಂ, ನಮ್ಮ ಪಾರುಗೆ ನೀವು ತುಂಬ ಟಾರ್ಚರ್ ಕೊಡ್ತಿದ್ರಲ್ಲ, ಅದನ್ನು ನೋಡೋಕ್ಕಾಗದೆ ನಾನು ಗಣಿ ಸೇರಿ ಈ ಪ್ಲ್ಯಾನ್ ಮಾಡಿದ್ವಿ. ಹೌದು, ಐಡಿಯಾ ಕೊಟ್ಟಿದ್ದೆ ನಾನು. ನೋಡಮ್ಮ ದಾಮಿನಿ, ಇನ್ನು ಮುಂದೆ ನೀನು ನನ್ನ ಹತ್ರ ಈ ಥರ ಎಲ್ಲ ಗೋಳು ಹಾಕೋಬೇಡಮ್ಮ. ನಾನು ಒಳ್ಳೆಯವಳಾಗಿದ್ದೀನಿ ಕಣಮ್ಮ, ನನ್ನ ನಂಬು. ನಂಬ್ತೀನಿ, ಆದರೆ ನಮ್ಮ ಪಾರು ಹತ್ರ ನೀವು ಕ್ಷಮೆ ಕೇಳಬೇಕು. ಪಾರು, ಇಷ್ಟು ದಿನ ನಾನು ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಇರ್ಲಿ ಬಿಡಿ, ಮಾಡಿದ ತಪ್ಪನ್ನ ತಿದ್ಕೊಂಡ್ರಲ್ಲ, ಅದು ಸಾಕು. ಪುಟಾಣಿ, ನಿಮ್ಮ ಅಮ್ಮ ನನ್ನನ್ನು ಕ್ಷಮಿಸ್ದಂಗೆ ನೀನು ನನ್ನನ್ನು ಕ್ಷಮಿಸ್ಬಿಡು ಕಂದ. ಇನ್ನು ಮುಂದೆ ನೀನು ನನಗೆ ಮೊಮ್ಮಗಳೇ, ಸರಿನಾ? ಸರಿ ಅಜ್ಜಿ. ಇನ್ನು ಮುಂದೆ ಅರಸನಕೋಟೆಯಲ್ಲಿ ಪರಸ್ಪರ ವಿಶ್ವಾಸ, ಪ್ರೀತಿ, ನಂಬಿಕೆ, ಬಾಂಧವ್ಯ ಇದು ಮಾತ್ರ ಇರುತ್ತೆ ಅಲ್ವಮ್ಮ ಜನನಿ? ಖಂಡಿತ ಅತ್ತೆ. ಇನ್ಯಾವತ್ತೂ ನಾನು ಪಾರ್ವತಿ ಅಕ್ಕನ ಜೊತೆ ಮನಸ್ತಾಪ ಮಾಡ್ಕೊಳ್ಳಲ್ಲ. ಇದಕ್ಕೂ ಮೊದಲು ನಾವಿಬ್ರು ಹೇಗೆ ಒಳ ಹುಟ್ಟಿದ ಅಕ್ಕ ತಂಗಿರ ಥರ ಇದ್ವೋ ಇನ್ನು ಮುಂದೆನೂ ಹಾಗೆ ಇರ್ತೀವಿ ಅಲ್ವಾ ಅಕ್ಕ? ನೀನು ಯಾವತ್ತಿದ್ರು ನನಗೆ ತಂಗಿನೇ. ಅದಕ್ಕೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ನಮ್ಮ ಪಾರ್ವತಿ ಅವ್ರ ಊರಿಂದ 1000 ಜನ ಕಾರ್ಮಿಕರನ್ನು ಕರೆಸಿದ್ದಾರೆ. ನಾಳೆನೆ ಸ್ಕೂಲ್ ಕಟ್ಟೋ ಕೆಲಸ ಶುರು ಆಗ್ಬಿಡುತ್ತೆ. ಹೌದೇನಮ್ಮ ಪಾರ್ವತಿ? ಹೌದು ಅತ್ಯಮ್ಮ. ಆದರೆ ಇದಕ್ಕೆ ಅಪ್ಪ, ಚಿಕ್ಕ ಮಾವ, ಜಯಕ್ಕ ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ. ಹೇಶ್ ಪಾರ್ವತಿ, ಅಂತೂ ನೀನು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಕ್ ಹೊರಟಿದೀಯಲ್ಲ, ಭೇಷ್. ಪಾರು, ನೀನು ಮಮ್ಮಿ ಹೀಗೆ ಯಾವಾಗ್ಲೂ ನಗ್ತಾ ಇದ್ದೆ, ನನಗೆ ತುಂಬಾ ಖುಷಿ ಆಗುತ್ತೆ ಗೊತ್ತಾ? ಸರಿ ಕಂದ, ಇನ್ಮೇಲೆ ಇಬ್ರು ನಗ್ನಗ್ತಾ ಇರ್ತೀವಿ, ಸರಿನಾ? ಅಲ್ವಾ ಜನನಿ? ಹೌದು ಕಂದ, ಇನ್ ಮುಂದೆ ನಾವಿಬ್ರು ಖುಷಿಯಾಗಿರ್ತೀವಿ. ರಘು, ಇವತ್ತಿಗೆ ನನ್ನ ಜೀವನ ಸಾರ್ಥಕ ಅನ್ನಿಸ್ತಿದೆ. ಮನುಷ್ಯನಿಗೆ ಜೀವನದಲ್ಲಿ ಎಷ್ಟೇ ಹಣ ಬಲ, ಜನ ಬೆಂಬಲ ಇದ್ರೂ ನೆಮ್ಮದಿ ಇಲ್ಲ ಅಂದ್ರೆ ಬದುಕೇ ಶೂನ್ಯ ಅನ್ನಿಸ್ಬಿಡುತ್ತೆ. ಆದ್ರಿಂದ ಬದುಕಿನಲ್ಲಿ ನೆಮ್ಮದಿ ತುಂಬ ಮುಖ್ಯ. ಸಂಬಂಧಗಳ ಮಧ್ಯೆ
ಒಂದು ನವಿರಾದ ಸಂತೋಷ ಇರುತ್ತೆ. ಆ ಸಂತಸ ಕಂಡೋ ಕಾಣದೇನೋ ಒಂಥರ ತಪ್ಪೋಗಿತ್ತು. ಈಗ ಅರಸನ ಕೋಟೆಗೆ ಅದೆಲ್ಲ ತಿರುಗಿ ಸಿಕ್ಕಿದೆ. ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಿನಿಂದ ಈ 4 ದಿನದ ಬಾಳಿನಲ್ಲಿ ಹೆಜ್ಜೆ ಇಡೋಣ. ಒಗ್ಗಟ್ಟಿನಿಂದ ಹೆಜ್ಜೆ ಇಡೋದಕ್ಕೆ ನಾವಿಷ್ಟೇ ಜನ ಸಾಲದು. ಪ್ರೀತು, ಜನನಿ, ಮುತ್ತು ರತ್ನದಂಥ ಗುಣವಂತರಾದ 2 ಪುಟಾಣಿಗಳು ನಮ್ಮ ಕುಟುಂಬಕ್ಕೆ ಬೇಕು. 5.5 ವರ್ಷಗಳ ಕಾಲ ನಮ್ಮ ಸುಖ ದುಃಖ ಸಂತೋಷಗಳಲ್ಲಿ ನೀವು ಭಾಗಿಗಳಾಗಿದ್ರಿ. ನಾವು ಕಲಿತ ಪಾಠ ನಿಮಗೂ ಒಂದು ಸಂದೇಶ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಧನ್ಯವಾದಗಳು.